ಹಾಯ್ ಮೈ ಕುಚುಗೂಸ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಡೈನ್ ಟೈಮ್ ಚಾನಲ್. ಸೊ ಇವತ್ತು ಲಂಚ್ ಬಾಕ್ಸ್ಗೆ ಒಂದು ಒಳ್ಳೆ ರೆಸಿಪಿನೇ ತೊಗೊಂಬಂದಿದ್ದೀನಿ. ಮೆಂತ್ಯ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಕುಕ್ಕರಲ್ಲಿ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಈಗ ಬನ್ನಿ, ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ, ಅದ ನಂತರ 4 ರಿಂದ 5 ಲವಂಗ, ಅದೇ ಥರ 4 ರಿಂದ 5 ತುಂಡು ಚಕ್ಕೆ ಹಾಕೊಳ್ಳಿ. ಸೊ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿರಿ ಈ ಗರಂ ಐಟಮ್ಸ್ ಎಲ್ಲ ಹಾಕೊಳ್ಳೋವರೆಗೂ. ಅದಾದ ನಂತರ 2 ಏಲಕ್ಕ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸೋಂಬು. ಆ್ಯಕ್ಚುಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೋಂಬು, ನೀವು ಯಾವುದೇ ಬಿರಿಯಾನಿ ಮಾಡಿದ್ರೂ ಹಾಕಿ. ಸೊ 2 ಬಿರಿಯಾನಿ ಎಲೆ ಇದೆಲ್ಲ ಫ್ರೈ ಆದ ನಂತರ 4 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಜೊತೆಗೆ 2 ಹಸಿಮೆಣ್ಸಿಕಾಯಿ ಹಚ್ಚಬಾರ್ದು, ಹಾಗೆ ಹಾಕಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಈಗ ಚೆನ್ನಾಗಿ ಫ್ರೈ ಆದ ನಂತರ 4 ಟೊಮೊಟೊ ಹಣ್ಣು ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಟೊಮೊಟೊ ಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಇವರೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಕೈ ಹಿಡಿಯೋಷ್ಟು ಪುದೀನ ಕೊತ್ತಂಬರಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಳ್ಳಿ. ಜೊತೆಗೆ 1 ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಟು ಹಚ್ಚಿದ್ದೀನಿ, ಅದನ್ನು ಹಾಕ್ಕೊಂಡು ಇವ್ರು ಎಲ್ಲರೂ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಬಾತ್ ಮಾಡಿದ್ರೆ ಕಹಿ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ, ಕಹಿ ಎಲ್ಲ ಏನೂ ಬರೋಲ್ಲ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ನೋಡಿ, ಮೆಂತ್ಯ ಎಣ್ಣೆಯಲ್ಲಿ ಇಷ್ಟು ಬೇಯಬೇಕು, ಆವಾಗಲೇ ಅವಳು ತುಂಬ ಒಳ್ಳೆ ಟೇಸ್ಟ್ ಕೊಡೋದು. ಸೊ ಈಗ 1 ಕಪ್ಪಷ್ಟು ಬಟಾಣಿ ನೆನಾಕಿ 3 ವಿಶಿಲ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಇವಳ ಜೊತೆಗೆ ಆ್ಯಡ್ ಮಾಡ್ಕೊತೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟಾಣಿ ನೀವು ಹಾಕೊಬೋದು. ಮೆಂತ್ಯ ಬಾತ್ಗೆ ಬಟಾಣಿನೇ ಒಳ್ಳೆ ಟೇಸ್ಟ್ ಕೊಡೋದು. ಈಗ ಮಸಾಲೆ ಹಾಕೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ನ. 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ. ಸೊ ಇವರೆಲ್ಲನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವರೆಲ್ಲ ಮೆಂತ್ಯಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ಹಾಕ್ಕೊಳ್ಳೋಣ. ಆಗ ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆ್ಯಕ್ಚುಲಿ ಉಪ್ಪು ಸ್ವಲ್ಪ ಮುಂದಿರಲಿ, ನಾಲ್ಗೆಗೆ ಚುರುಕು ಕಾಣಬೇಕು, ಆ ಥರ ಹಾಕ್ಕೊಂಡ್ರಿ ಅಂದರೆ ನಾವು ಅಕ್ಕಿ ಹಾಕಿದಾಗ ಈಕ್ವಲೈಸ್ ಆಗುತ್ತೆ. ಈಗ ಈ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ತೊಗೊಂಡು 30 ನಿಮಿಷ ಮುಂಚೆ ನೆನಾಕಿದ್ದೀನಿ ನಾನು. ಸೊ ಅದನ್ನು ಇವ್ರ ಜೊತೆ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವರೆಲ್ಲರೂ. ನೀವು ಅಕ್ಕಿನ ತೊಳೆದು ಹಾಕಿದ್ರೆ 1 ಕಪ್ಪಿಗೆ 2ರಷ್ಟು ನೀರು ಹಾಕಬೇಕು. ಈಗ ನಾನು ನೆನಾಕಿರೋದ್ರಿಂದ 1 ಕಪ್ ಅಕ್ಕಿಗೆ 1/4 ನೀರು ಹಾಕ್ಕೊತೀನಿ. ಈಗ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಉಪ್ಪು ಖಾರ ಟೇಸ್ಟ್ ನೋಡಿ. ಸೊ ನಾನು ಹೇಳ್ದಾಗೆ ಉಪ್ಪು ಸ್ವಲ್ಪ ಮುಂದಿರಲಿ ಅಷ್ಟೇ. ತುಂಬ ಈಸಿ ಅಲ್ವಾ? ಈಗ ಕುಕ್ಕರ್ ಹಾಕಿಬಿಟ್ಟು ಸೊ 1 ವಿಷಲ್ ಬಂದರೆ ಸಾಕು. 1 ವಿಷಲ್ ಬಂದಾದಮೇಲೆ ನೋಡೋಣ ಬನ್ನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ಇದನ್ನು ಟಿಫನ್ ಆಗಿ ತೊಗೊಬೋದು ಅಥವಾ ಲಂಚ್ ಬಾಕ್ಸಿಗೆ ಕೂಡ ನಾವು ಕಳಿಸ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಉದ್ರುದ್ರಿಯಾಗಿ ಬಂದಿದೆ ಅಲ್ವಾ? ಸೊ ನಾನು ಹೇಳಿರೋ ಅಳತೆನಲ್ಲೇ ಹಾಕಿ ನೀವು ಈ ಮೆಂತ್ಯ ಬಾತ್ನ ಟ್ರೈ ಮಾಡಿ ನೋಡಿ ಮನೇಲಿ. ಸೊ ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ಎಲ್ಲೋ ವೀಡಿಯೋಸನ್ನು ನಿಮ್ಮನ್ನು ಬಂದು ಸೇರುತ್ತೆ. ಬಾಯ್ ಬಾಯ್.